ನಮಸ್ತೆ ಎಲ್ಲರಿಗೂ. ಎಲ್ಲರೂ ಆರಾಮಿದ್ದೀರಂತ ಅನ್ಕೋತೀನಿ. ನಾವು ಆರಾಮದ್ದೀವಿ. ಇವತ್ತಿನ ವ್ಲಾಗನ್ನು ನಾನು ನೈಟಿಂದ ಶುರು ಮಾಡ್ತಿದ್ದೀನಿ. ನಾನು ನೈಟು ಎಲ್ಲ ನನ್ನ ಒಂದು ಕೆಲಸಗಳನ್ನು ಮುಗಿಸ್ಕೊಂಡು ಮೆಹಂದಿ ಕಲಸಿ ಇಟ್ಕೋಬೇಕು ಅಂತ ಮಾಡಿಕೊಂಡೆ. ಡೈಲಿ ಅನ್ಕೋತಾ ಇದ್ದೆ ಮೆಹಂದಿ ಕಲಸಿಡಬೇಕು ಅಂತೇಳಿ. ಒಟ್ಟು ಟೈಮ್ ಸಿಗಲಿಲ್ಲ. ಮಿನಿಮಮ್ ಅಂದರೂ ಒಂದು 3 ಮಂತ್ಸ್ ಆಗಿರ್ಬೋದು ನಾನು ಹೇರ್ಸಿಗೆ ಮೆಹಂದಿನೇ ಹಾಕಿಲ್ಲ. ಟೈಮ್ ಸಿಗಂಗಿಲ್ಲ. ಸೊ ಟೀಚರ್ಸ್ ಅಂದಮೇಲೆ ಟೈಮೇ ಸಿಗೋದಿಲ್ಲ. ಟೈಮ್ ನಾವು ಮಾಡ್ಕೋಬೇಕು, ಎಷ್ಟೇ ಮಾಡ್ಕೋಬೇಕು ಅಂದಾಗ ಸಿಗೋದೇ ಇಲ್ಲ. ಓಕೆ, ಈಗ ಮೆಹಂದಿಯಲ್ಲಿ ಏನೇನೆಲ್ಲ ಹಾಕ್ತೀನಿ ಅನ್ನೋದನ್ನು ಫಸ್ಟ್ ಹೇಳ್ಕೊಂಬಿಡ್ತೀನಿ. ಮತ್ತು ಮುಂದೆ ನನ್ನ ಟೀಚರ್ಸ್ ಲೈಫ್ ಕಥೆಯನ್ನು ಮತ್ತೆ ಬಿಡಿಸಿ ಹೇಳ್ತೀನಿ. ಈಗ ಮೆಹಂದಿ ಕಲಿಸುವಾಗ ನಮ್ಮ ಒಂದು ಕೂದಲು ಸ್ಮೂತಾಗಿ ಇರಬೇಕು ಅಂತಂದರೆ ನೂಪುರ್ ಮೆಹಂದಿನ ಯೂಸ್ ಮಾಡಿ. ಸ್ವಲ್ಪ ಕಲರಿಶ್ ಕೊಡುತ್ತಾ ಇದು, ಜಾಸ್ತಿ ಕಲರಿಶ್ ಕೊಡೋಂಗಿಲ್ಲ. ಯಾಕಂತಂದರೆ ನೂಪುರ್ ಮೆಹಂದಿ ಒಳಗೆ ಜಾಸ್ತಿ ಸ್ಮೂತ್ನೆಸ್ ಅನ್ನೋದು ಅಷ್ಟೇ ಇರ್ತದೆ. ಅದು ಜಾಸ್ತಿ ಕಲರಿಶ್ ಮಾಡೋದ್ರಲ್ಲಿ ಜಾಸ್ತಿ ಹೆಲ್ಪ್ ಮಾಡಲ್ಲ. ಸೊ ಇದು ನನ್ನ ಎಕ್ಸ್ಪೀರಿಯನ್ಸ್. ಕಲರು ಜಸ್ಟ್ ಲೈಟ್ ಬ್ರೌನ್ ಆಗುತ್ತೆ ಅಷ್ಟೇ, ಲೈಟ್ ಬ್ರೌನು, ಭಾಳ ಆಗೋದಿಲ್ಲ. ಬಟ್ ಇದರಲ್ಲಿ ನೀವು ಎಗ್ ಹಾಕಬೇಕು. ಜಸ್ಟ್ ನೀವು ಕೂದಲು ಒಂದು ಹೆಲ್ದಿಗೋಸ್ಕರ ಇದನ್ನು ಟ್ರೈ ಮಾಡಬೇಕು. ಆಮೇಲೆ ಕೂದಲಿಗೆ ಇವಾಗ ಹೆಲ್ದಿ, ಶೈನಿ, ಸಿಲ್ಕಿ, ಸ್ಮೂತ್ ಆಗಬೇಕು ಅಂತಂದರೆ ಈ ಮೆಹಂದಿಯಲ್ಲಿ ನಾನು ಏನೇನು ಹಾಕಿದೆ, ಎಗ್ ಹಾಕಿದೆ, ಕಾಫಿ ಪೌಡ್ರ್ ಹಾಕಿದೆ, ಮತ್ತು ಟೀ ಡಿಕಾಷನ್ ಕೂಡ ಹಾಕ್ಬೋದು. ಹಾಗೆ ಮೊಸರು ಇಂಪಾರ್ಟೆಂಟ್, ಮೊಸರು ಹಾಕ್ಬೋದು. ಮೊಸರು ಹಾಕಿದರೆ ನಮ್ಮ ಸ್ಕಾಲ್ಪಲ್ಲಿ ಏನಾದರೂ ಡ್ಯಾಂಡ್ರಫು, ಈಚಿಂಗು ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ಕ್ಲಿಯರ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಕಾಫಿನೂ ಕೂಡ ಸ್ವಲ್ಪ ಶೈನ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಹೇರ್ಸಿಗೆ. ಸೊ ಅದನ್ನಷ್ಟು ಕಲಸಿ ನಾವು 3 ಗಂಟೆ ಇಡಬೇಕಾಗತ್ತೆ. 3 ತಾಸು ಇಡಬೇಕಪ್ಪ. ಸೊ ಇಟ್ಟು ಹಚ್ಕೋಬೇಕಪ್ಪ ಅಂದರೆ ಡೇ ಟೈಮಲ್ಲಿ ಸಾಧ್ಯನೇ ಇಲ್ಲ. ಓಕೆನಾ? ಅದಕ್ಕೋಸ್ಕರ ನಾನು ನೈಟಲ್ಲಿ ಕಳಿಸಿದೆ. ನೈಟ್ ಅಂದ್ರೂ ಮಿನಿಮಮ್ ಆರಾಮ್ಸೆ ನೆನೆದಾದಮೇಲೆ ಮಾರ್ನಿಂಗ್ ಹಚ್ಕೋಬೇಕು ಅಂತ ಅಂದೆ. ಸೊ ಮಾರ್ನಿಂಗ್ ನನಗೆ ಹಚ್ಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಆ್ಯಸ್ ಇಟ್ ಈಸ್ ನಾನು ಸ್ಕೂಲ್ ಹೋಗುವ ಒಂದು ಮಾರ್ನಿಂಗ್ ರೂಟೀನ್ ಇರ್ತಲ್ಲ. ಸೊ ಅದನ್ನು ಮತ್ತೆ ಶುರು ಹಚ್ಕೊಳ್ಳಿಕ್ಕೆ ಆಗಲಿಲ್ಲ. ನಾನು ಅಂದ್ಕೊಂಡಿದ್ದೆ ಸೊ ಇದನ್ನು ಕಲಸಿಟ್ರೆ ಆಯಿತು ಸ್ಕೂಲಿಗೆ ಹೋಗಿ ಬಂದಮೇಲೆ. ಸೊ ಹೆಂಗೋ ನಾವು 4 o'clock ಬರ್ತಲ್ಲ. ಈಗ ಸಮ್ಮರ್ ವೆಕೇಷನ್ ನಡೆದದಲ್ಲ. ಸೊ ಅದನ್ನು ಮುಗಿಸ್ಕೊಂಡು 4 ಗಂಟೆಗೆ ಬಂದು ನಾವು ನೀಟಾಗಿ ಮೆಹಂದಿನ ಹಚ್ಕೊಂಡ್ರೆ ಆಯಿತು ಅಂತ ಬಿಟ್ಟೆ. ಕೊನೆವರೆಗೂ ನೋಡಿರಿ. ಆಮೇಲೆ ನಾನು ಸಾಯಂಕಾಲ ಬಂದು ಮೆಹಂದಿ ಎಲ್ಲ ಹಚ್ಕೊಂಡಿನಿ. ಸೊ ಈಗ ಮಾರ್ನಿಂಗ್ ರೂಟೀನ ಶೇರ್ ಮಾಡ್ಕೊತಾ ಇದ್ದೀನಿ. ಮಾರ್ನಿಂಗ್ ನಾನು ಎದ್ದೆದ್ದು ಕೂಡಲೇ ಫಸ್ಟ್ ತಲೆ ಬಾಚ್ಕೊಂಡು ಸ್ವಲ್ಪ ತುರ್ಬ ಕಟ್ಕೋತೀನಿ, ಕ್ಲಿಪ್ ಅದು ಹಾಕೋತೀನಿ. ಅದಾದಮೇಲೆ ಫಸ್ಟ್ ಪ್ರಿಫರೆನ್ಸ್ ಅಂದರೆ ನೀಟಾಗಿ ಎಲ್ಲ ಕಸ ಎಲ್ಲ ಹೊಡ್ಕೊಂಡ್ಬಿಡ್ತೀನಿ. ಮತ್ತು ಅದನ್ನು ಬಿಡೋಂಗಿಲ್ಲ. ಹೊಡ್ಕೊಂಡ ತಕ್ಷಣವೇ ಫಸ್ಟ್ ಕೆಲಸನೇ ನನಗೆ ಈ ಗಂಜಿ ಮಾಡೋದು, ಬೆಲ್ಲದ ಗಂಜಿ ಇದು. ಇದನ್ನು ಹ್ಯಾಂಗೆ ಮಾಡೋದು ಅಂತ ತೋರ್ಸಾಕತ್ತೀನಿ. ಬೆಲ್ಲನ ನಾನು ಕಾಸಿ ಮತ್ತು ಹೊಳ್ಳಿ ಸೋಸ್ಕೊಂಡಿದ್ದ ಬೆಲ್ಲನ ನಾನು ಹೊಳ್ಳಿ ಅದನ್ನು ದೊಡ್ಡ ಬೌಲಿಗೆ ಹಾಕ್ಲಿಕ್ಕತ್ತೀನಿ. ಯಾಕಂತಂದ್ರೆ ದೊಡ್ಡ ಬೊಗನ್ಯಾಗ ನೀಟಾಗಿ ಚಲೋ ತಂಗ ಕುದೀತದ ಅಂಥೇಳಿ ದೊಡ್ಡ ಬೊಗನ್ಯಾಗ ಹಾಕೀನಿ. ಅದಾದಮೇಲೆ ನಾನು ಇಲ್ಲಿ ಸೈಡ್ ಬೈ ಹಿಟ್ಟು ಕಲಿಸ್ಬೇಕು. ಹಾಗೆ ಹಿಟ್ಟನ್ನು ಕಲಿಸ್ಕೊಂಡೆ. ಅದ್ರಾಗ ನನಗೆ ಅಲ್ಲ ಹಾಕ್ತೀನಿ. ಯಾಕಂತಂದರೆ ಇದು ಹೆಲ್ದಿಯಾಗಿರ್ತದೆ ಮತ್ತು ಟೇಸ್ಟ್ ವೈಸ್ ಸೂಪರಾಗಿ ಕೊಡ್ತೈತಿ. ಟೇಸ್ಟ್ ಚಲೋ ಆಗಬೇಕಂತಂದ್ರೆ ಗಂಜಿ ಒಳಗೆ ನೀವು ಬೆಲ್ಲ ಹಾಕಿ, ಉಪ್ಪು ಹಾಕಿ, ನೀರನ್ನು ಕುದಿಸ್ಕೊರಿ. ಅದಾದಮೇಲೆ ಅಲ್ಲನೂ ಹಾಕಿ ಕುದಿಸ್ಬೇಕು. ಟೇಸ್ಟ್ ಸಖತ್ತಾಗಿ ಬರ್ತದೆ. ಇದಾದಮೇಲೆ ನಾವು ಗಂಜಿನ ತಂಪು ನೀರಲ್ಲಿ ಕಲಿಸ್ಬೇಕು. ತಂಪು ನೀರಲ್ಲಿ ಕಲಸಿ ಈ ರೀತಿ ಹಾಕಬೇಕು. ಓಕೆನಾ? ನೀವು ಈ ಅಲ್ಲನ ಏನು ಮಾಡ್ತೀರಿ, ಬೆಲ್ಲದ ನೀರು ಜೊತೆ ಕುದಿಸಿದಾಗ ನಾವು ಸೋಸ್ಕೊಂಡಾಗ ಅದು ಮಣ್ಣು ಕಸ ಇರುತ್ತಲ್ಲ ಅದ್ರ ಜೊತೆನೇ ಹೋಗಿಬಿಡ್ತದೆ ಮತ್ತು ಚೆಲ್ಲಬೇಕಾಗಿ ಪರಿಸ್ಥಿತಿ ಬರ್ತದೆ. ಈಗ ನೀವು ಇದರಲ್ಲಿ ಹಾಕಿಬಿಟ್ರೆ ಈ ಒಂದು ಹಿಟ್ಟಿನ ಜೊತೆ ಅಲ್ಲನೂ ಕೂಡ ಕುದೀತದೆ. ಅಲ್ಲನೂ ಕೂಡ ಕುದ್ದಾಗ ನಾವು ಆರಾಮ್ಸೆ ಅದರದ್ದು ಒಂದು ಟೇಸ್ಟನ್ನು ಸವಿಬಹುದು. ಅದ್ರ ಸಲುವಾಗಿ ಬೆಲ್ಲ ನೀಟಾಗಿ ಕುದಿಸ್ಕೋಬೇಕು ಈ ಗಂಜಿ ಒಳಗೆ. ಕ್ಲೈಮೇಟ್ ನೋಡ್ರಿ ಎಷ್ಟು ಕೂಲ್ ಅದ. ಈ ಬೇಸಿಗೆ ಕಾಲದಾಗ ಈ ಥರ ಒಂದು ಕ್ಲೈಮೇಟ್ ಐತಲ್ಲ, ಭಾಳ ಇಷ್ಟ ಆಗ್ತದಲ್ಲ ಎಲ್ಲರಿಗೂ. ಸೊ ನನಗೂ ಇಷ್ಟ ಆಗ್ತದೆ. ತುಳಸಿ ಗಿಡ ನೋಡ್ರಿ ಎಷ್ಟು ಹಸಿರಾಗಿ ಎಷ್ಟು ಚಂದ ಕಾಣ್ಲಿಕ್ಕತ್ತದ. ನನ್ನ ಅಲೋವೆರಾ ಗಿಡ. ನನಗೆ ಪ್ಲಾಂಟ್ಸ್ ಅಂದರೆ ಸಖತ್ ಇಷ್ಟ. ಬಟ್ ನನ್ನ ಗಿಡಗಳು ಸಿಕ್ಕಿಲ್ಲ. ಹಸ್ಬೆಂಡು ಕೂಡ ಅದು ಹಿಂದೆ ಒಂದು
ಪತ್ರಾಸ್ ಹಾಕಿ ಅದೇನೇನೋ ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ವಲ್ಲ ಸ್ವಲ್ಪ ಅಲ್ಟರ್ನೇಟ್, ಅದಕ್ಕೆ ನೀರು ಹಾಕ್ಲಿಕ್ಕತ್ತಿದ್ರು. ಅದ್ರ ಜೊತೆ ನಾನು ಹೊರಗೆ ಬಂದು ಒಂದು ಗ್ಲಾಸ್ ನೀರು ಕುಡ್ಕೊತಾ ಇದ್ದೆ. ಹೊರಗಡೆ ಒಂದು ಸ್ವಲ್ಪ ವಾತಾವರಣ ಚಿಲ್ ಅಂತ ಅನಿಸುತ್ತಲ್ಲ, ನೋಡಿದ ತಕ್ಷಣ ಏನೋ ಒಂದು ರೀತಿ ಮೈಂಡ್ ಫ್ರೆಶ್ ಅನಿಸುತ್ತೆ. ಹೊರಗೆ ನೋಡ್ಕೊತ ನೀರು ಕುಡೋದಾಗಿರ್ಬೋದು, ಚಹಾ ಕುಡೋದಾಗಿರ್ಬೋದು. ಸೊ ಈಗ ಮಾರ್ನಿಂಗ್ ಆಗಿತ್ತಲ್ಲ, ಮುಖ ಅಂತೂ ತೊಳ್ಕೊಂಡಿದ್ದೆ. ನೀರು ಕುಡ್ದಾದ ತಕ್ಷಣ ನನಗೆ ಈಗ ಬೇಸಿಗೆ ಕಾಲ ಶುರು ಅಲ್ಲ, ಅದಕ್ಕೋಸ್ಕರ ನಾನು ಬರ್ಪಣ ತೊಗೊಂಡು ಸ್ವಲ್ಪ ಫೇಸಿಗೆ ಸ್ಕ್ರಬ್ನ ಮಾಡ್ಕೋತೀನಿ. ಯಾಕಂದರೆ ಫೇಸು ಭಾಳ ಆಯ್ಲಿಯಾಗಿ ಆಗಬಾರ್ದು, ಪ್ಯಾಚೆಯಾಗಿ ಆಗಬಾರ್ದು. ನಮ್ಮ ಒಂದು ಏನದು ಮೇಕಪ್ ಹಾಕಿದ ತಕ್ಷಣವೇ ಬೆವರು ಇಳಿದ್ಬಿಡ್ತದ. ಅದು ಆಗಬಾರ್ದು ಅಂತಂದರೆ ಫಸ್ಟ್ ನಾವು ಬರ್ಪಣ್ಣ ಅಪ್ಲೈ ಮಾಡ್ಕೋಬೇಕು ಫೇಸಿಗೆ. ಹಾಗೆ ಗಂಜಿ ಕೂಡ ರೆಡಿ ಆಯಿತು ಫ್ರೆಂಡ್ಸ್. ಈ ಗಂಜಿ ನನಗೆ ಇಷ್ಟ ಅಲ್ಲ, ಭಾಳ ಇಷ್ಟ ಆಗ್ತದೆ. ನಾನು ಮಿನಿಮಮ್ ಅಂದರೂ 2 ಗ್ಲಾಸ್ ಕುಡಿತೀನಿ. ಇದನ್ನು ನೀವು ತೆಳ್ಳಗೆ ಯಾರಾದರೂ ನಿಮ್ಮ ಮನೆಯೊಳಗೆ ಇದ್ರಪ್ಪ ಅಂತಂದ್ರೆ ಡೆಫಿನೆಟಾಗಿ ಈ ಒಂದು ಗಂಜಿನ ಟ್ರೈ ಮಾಡಿ. ಇದಕ್ಕಿಂತ ಸ್ವಲ್ಪ ಗಟ್ಟಿನೇ ಇಟ್ಕೊಂಡು ಒಂದು ಚರಿಗೆಯಷ್ಟು ನೀವು ಗಂಜಿನ ಡೈಲಿ ಕುಡಿತಾ ಬಂದ್ರಂದ್ರೆ ಇದ್ರಾಗ ಸಖತ್ತಾಗಿ ಎಲ್ಲ ಕಾಳುಗಳು ಇರ್ತಾವಲ್ಲ. ಸೊ ಎಲ್ಲ ಕಾಳುಗಳು ಇರೋದ್ರಿಂದ ನಿಮ್ಮ ಒಂದು ಬಾಡಿಗೆ ಕ್ಯಾಲ್ಸಿಯಂ, ವಿಟಮಿನ್ ಎಲ್ಲನೂ ಸಿಕ್ಕಾಪಟ್ಟೆ ಸಿಕ್ಬಿಡ್ತದೆ. ಅದ್ರ ಸಲುವಾಗಿ ಫ್ಯಾಟ್ 1 ಮಂತಲ್ಲಿನೇ ದಪ್ಪ ಆಗಿಬಿಡ್ತಾರೆ. ಇದು ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಹಾಗೆ ನನ್ನ ಸಬ್ಸ್ಕ್ರೈಬರ್ಸು ಮತ್ತು ನನ್ನ ಫ್ರೆಂಡ್ಸ್ ಸರ್ಕಲು ಎಲ್ಲರೂ ಕೂಡ ನನಗೆ ಹೇಳಿದರು, ನೀವು ದಪ್ಪ ಆಗಿದ್ದೀರಾ ಅಂತ. ಡೆಫಿನೆಟ್ಲಿ ನನಗೆ 1 ಸೆಕೆಂಡ್ ಅನ್ನಿಸ್ತು. ಸೊ ಇದು ವರ್ಕ್ ಮಾಡ್ತಾ ಇದೆ. ನನ್ನ ಒಂದು ಕಾಳುಗಳ ಒಂದು ಮಲ್ಟಿವಿಟಮಿನ್ ಮಾಲ್ಟ್, ನನ್ನ ಒಂದು ಹೋಮ್ ಮೇಡ್ ಮಾಲ್ಟ್ ವರ್ಕ್ ಮಾಡ್ತಿದೆ ಅಂತ ಅನ್ನಿಸ್ಬಿಡ್ತು ಒಂದು ಕ್ಷಣ. ಸೊ ಅವ್ರಿಗೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ, ಮನೇಲಿ ಮಾಡ್ಕೋರಿ, ಈ ರೀತಿ ಹಾಕ್ತೀನಿ ಅಂಥೇಳಿ. ಹೇಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಬೇಕು, ಎಲ್ಲರೂ ಕೂಡ ಹೆಲ್ದಿಯಾಗಿರಬೇಕು. ಹಾಗೆ ಎಲ್ರಿಗೂ ಒಳ್ಳೇದು ಬಯಸಿದಾಗೆ ಮಾತ್ರ ದೇವ್ರು ನಮಗೆ ಒಳ್ಳೇದು ಮಾಡ್ತಾನೆ ಅನ್ನೋದು ಭಾವನೆ ನಂದೈತಿ. ನಮಗಿವತ್ತು ಕೆಟ್ಟದ್ದಾಗಿರ್ಬೋದು, ನಮಗಿವತ್ತು ಸ್ವಲ್ಪ ಕಷ್ಟವೂ ಇರ್ಬೋದು, ಸ್ವಲ್ಪ ಮನಸ್ಸು ಪರಿಸ್ಥಿತಿನೂ ಸರಿ ಇಲ್ಲದೆ ಇರ್ಬೋದು, ನಮ್ಮಿಂದ ಕೆಲವೊಬ್ಬರು ದೂರನೇ ಇರ್ಬೋದು. ಬಟ್ ಒಂದಿಲ್ಲ ಒಂದಿನ ಎಲ್ಲನೂ ಸರಿ ಹೋಗ್ತೈತಿ ಅನ್ನೋ ದೃಷ್ಟಿಯಲ್ಲೇ ನಾವು ಈ ಜೀವನನ ಫೇಸ್ ಮಾಡಬೇಕಾಗತ್ತೆ. ದುಡುಕಿ ಯಾವುದೇ ನಿರ್ಧಾರ ತಗೋ ಹಾಗೆ ಇಲ್ಲ. ಎಲ್ಲವನ್ನೂ ಸಹಿಸ್ಕೊಂಡು ಹೋಗಬೇಕು ಜೀವನ ಅಂದ ತಕ್ಷಣ. ಇವಾಗ ಹಸ್ಬೆಂಡ್ ಆ್ಯಂಡ್ ವೈಫು, ಮಕ್ಕಳು, ಮರಿ, ಅತ್ತೆ, ಮಾವ ಇದನ್ನೆಲ್ಲನೂ ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಂಡೇ ನಾವು ನಗ್ನಗ್ತಾ ಜೀವನನ ಫೇಸ್ ಮಾಡಬೇಕು. ಸೊ ಸ್ಕಿನ್ ಕೇರ್ ಬಂದುಬಿಟ್ಟು ಆ್ಯಸ್ ಇಟ್ ಈಸ್ ಡಾಟ್ ಆ್ಯಂಡ್ ಕೀ ಅವ್ರದ್ದು ಒಂದು ಮಾಯ್ಶ್ಚರೈಸರ್ ಲೋಷನನ್ನು ನಾನು ಫೇಸಿಗೆ ಹಚ್ಕೊಂಡೆ. ಅದಾದಮೇಲೆ ಮಾರ್ನಿಂಗ್ ಅಂದ ತಕ್ಷಣ ನಾನು ಗಂಜಿ ಮಾಡಿ ಬಿಟ್ಟ ಮೇಲೆ ಆಯಿತು. ಕೆಲವೊಂದು ಸತಿ ನಮ್ಮ ಹಸ್ಬೆಂಡ್ ಕೂಡ ಬರ್ತಾರೆ, ಏನಾದರೂ ಪಲ್ಯ ಮಾಡೋಣ, ಏನಾದರೂ ರೈಸ್ ಮಾಡೋಣ, ಮಸಾಲೆ ರೈಸ್ ಆಗಿರ್ಬೋದು, ಪಲ್ಯ ಆಗಿರ್ಬೋದು, ಏನಾದರೂ ಒಂದು ಮಾಡಿದರೆ ಮಕ್ಕಳ ಟಿಫನ್ಗೆ ಅದೆಲ್ಲ ಕಟ್ಟೋಕ್ಕಾಗತ್ತೆ ಅಂಥೇಳಿ ಏನಾದರೂ ಒಂದು 2-3 ಐಟಮ್ಸ್ನ ಮಾಡ್ಕೋ ಟೈಮಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ನಿಜಕ್ಕೂ ಹಸ್ಬೆಂಡ್ ಆ್ಯಂಡ್ ವೈಫು ವರ್ಕ್ ಮಾಡ್ತಿದ್ರಪ್ಪ ಅಂತಂದ್ರೆ ಈ ರೀತಿ ಹೆಲ್ಪ್ ಮಾಡೋದು ಏನೈತಲ್ಲ, ಇದು ಅಸಹ್ಯ ಅಲ್ಲ. ಇದು ಒಂದು ಏನದು, ಇವಾಗ ನಾವು ಮದುವೆ ಆಗಿರ್ತೇವೆ ಅಂದ್ಮ್ಯಾಗ ಇದು ಕಟ್ಕೊಂಡು ಒಬ್ರಿಗೊಬ್ರು ಕಷ್ಟನೋ ಸುಖನೋ ಎಲ್ಲನೂ ಫೇಸ್ ಮಾಡ್ಕೋಬೇಕಾಗ್ತದೆ. ಹಾಗಂತ ನಾವು ಗಂಡಗೆ ಕೆಲಸ ಹಚ್ಚೀವಿ ಅಂಥೇಳಿ ಕೀಳಾಗಿ ನೋಡೋದಲ್ಲ. ಇದು ಎಲ್ಲರ ಧರ್ಮ ಐತಿ. ಎಲ್ಲರೂ ಕೂಡ ಯಾವುದೂ ಇದು ತಪ್ಪಲ್ಲ, ಗಂಡ ಹೆಂಡತಿ ಕೆಲಸ ಮಾಡೋದು ತಪ್ಪಲ್ಲ. ಯಾಕಂತಂದರೆ ಈಗ ನಾವು ಹೊರಗಡೆ ದುಡಿತೀವಿ, ಹಾಗಂತ ಗಂಡಂದಿರಿಗೆ ಅನ್ನಕ್ಕೆ ಬರುತ್ತಾ ಗಂಡ ಆದವ ಹೆಂಡತಿಗೆ ಹೊರಗೆ ದುಡ್ಯಾಕೆ ಕಳಿಸ್ತಾನ ಅಂಥೇಳಿ? ಇಲ್ಲ. ಇವಾಗ ನಾವು ಹೆಂಡತಿ ಆದವರು ಮನೆಯಲ್ಲಿ ಸಾಕಷ್ಟು ಕೆಲಸ ಇರ್ತಾವೆ, ಅದರಲ್ಲಿ ಗಂಡ ಹೆಲ್ಪ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಯಾಕಂತಂದರೆ ಇವಾಗ ಸರಿ ಸಮಾನೆ ದುಡಿಬೇಕು. ಅದೇ ರೀತಿ ಒಂದು ಜನ್ರೇಷನ್ ಹುಟ್ಕೊಂಡ್ಬಿಟ್ಟೈತಿ. ಮೊದಲಿನ ಕಾಲದಲ್ಲಿ ಹಂಗೆ ಇದ್ದಿದ್ದಿಲ್ಲ, ಎಲ್ಲನೂ ಹೆಣ್ಮಕ್ಳೇ ಮಾಡಬೇಕು ಅನ್ನೋದು ಆ ಟೈಮಲ್ಲಿ ಇತ್ತು. ಬಟ್ ಆ ಟೈಮದ್ದು ಅಷ್ಟು ನನಗೆ ಗೊತ್ತಿಲ್ಲ, ಈ ಟೈಮದ್ದು ಅಷ್ಟೇ ಗೊತ್ತು. ಯಾಕಂತಂದರೆ ಪ್ರೀತಿ, ವಿಶ್ವಾಸ, ಹೊಂದಾಣಿಕೆ, ಜಗಳ ಎಲ್ಲನೂ ಈ ಗಂಡ ಹೆಂಡತಿ ಈಕ್ವಲ್ ಆಗಿ ಶೇರ್ ಮಾಡ್ಕೊತಾ ಹೋಗ್ಬಿಡ್ತೀವಿ. ಹಾಗೆ ಕೆಲಸ ಕೂಡ ಶೇರ್ ಮಾಡ್ತೀವಿ ಅನ್ನೋದು ನನ್ನ ಅಭಿಪ್ರಾಯ. ಇವಾಗ ಮಕ್ಕಳು ನೋಡ್ಕೊಳ್ಳೋದು ಅಷ್ಟೇ ಅಲ್ವಾ, ಇಬ್ಬರು ಕೂಡಿನೇ ನೋಡ್ಕೊಳ್ಬೇಕಾಗತ್ತೆ.
ಪ್ರತಿಯೊಬ್ಬರೂ ಮಾಡ್ತಾರೆ, ಕೆಲವೊಬ್ಬರು ಮಾಡೋಂಗಿಲ್ಲ, ಕೆಲವೊಬ್ಬರು ಗಂಡಂದಿರು ಸ್ಟ್ರಿಕ್ ಆಗಿರ್ತಾರೆ, ಕೆಲವು ಗಂಡಂದಿರಿಗೆ ಅದು ಮನೆ ಕೆಲಸ ಅಂದರೆ ಇರಿಟೇಟು. ಬಟ್ ಹೆಂಡ್ತಿದೇರಿಗೆ ಇರುತ್ತೆ ಮನಸ್ಸಲ್ಲಿ, ಎಲ್ಲ ಒಂದು ಕಡೆ ನನ್ನ ಗಂಡನು ನನ್ನ ಜೊತೆ ಇರಬಾರ್ದಾ, ನನ್ನ ಮಗಳು ನಿಂದಿರಬಾರ್ದಾ, ಕೆಲಸ ಮಾಡಬಾರ್ದಾ, ಕೆಲಸ ಮಾಡಿಕೊಡ್ಬಾರ್ದಾ ಅನ್ನೋ ಫೀಲಿಂಗ್ಸು ಅವರಲ್ಲಿ ಇರುತ್ತೆ. ಅದನ್ನು ಅಂಡರ್ಸ್ಟ್ಯಾಂಡಿಂಗ್ ಕೆಲವೊಬ್ರು ಮಾಡ್ಕೊಳಂಗಿಲ್ಲ. ದಯವಿಟ್ಟು ಅದಕ್ಕೆ ಕೆಲವೊಬ್ರು ಅರ್ಥ ಮಾಡ್ಕೊರಿ ಅಂತ ಕೇಳ್ತೀನಿ. ಆಮೇಲೆ ಹೋಗೋ ಟೈಮಲ್ಲಿ ಇಷ್ಟೆಲ್ಲ ಇರುತ್ತೆ. ಫಸ್ಟ್ ಟೈಮು ಭಾಳ ದಿನ ಆಯಿತು ನಾನು ಮಲ್ಲಿಗೆ ಹೂವನ್ನ ಹಾಕ್ಕೊಂಡಿದ್ದಿಲ್ಲ. ಸ್ಕೂಲಿಗೆ ಇನ್ನೇನು ಹೋಗಬೇಕು, ಈ ಡ್ರೆಸ್ಸನ್ನು ಸೆಲೆಕ್ಟ್ ಮಾಡಿಕೊಂಡೆ. ಇವತ್ತು ಸ್ಕೂಲಿಗೆ ಅಂದರೆ ಸಮ್ಮರ್ ಕ್ಯಾಂಪ್ ಶುರು ಆತಲ್ಲ, ಹಾಗಾಗಿ ಸ್ವಲ್ಪ ಕಲರ್ ಡ್ರೆಸ್ಸಸ್ ಎಲ್ಲ ಹಾಕ್ಕೊಂಡ್ರೆ ನಡೆಯುತ್ತೆ. ಈಗ ಸ್ಯಾರಿ ಎಲ್ಲ ಬಂದು ಒಂದು ಸ್ವಲ್ಪ ದಿನ ಬಂದು, ಅಂದರೆ 1-2 ಮಂತ್ಸು ಸ್ಯಾರಿ ಇಲ್ಲ. ಈಗ ನಾವು ಡ್ರೆಸ್ ಹಾಕ್ಕೋಬೋದು, ಇಲ್ಲಾಂದರೆ ಕಲರ್ ಸ್ಯಾರಿನ ವೇರ್ ಮಾಡ್ಕೋಬೋದು. ಸ್ಯಾರಿ ಉಟ್ಟು ಬೇಜಾರಾಗಿತ್ತು, ಹಾಗಾಗಿ ನಾನು ಡ್ರೆಸ್ಸನ್ನೇ ಹಾಕ್ಕೊಂಡ್ರೆ ಆಯ್ತು. ಒಂದು ಸ್ವಲ್ಪ ದಿನ ಎಷ್ಟು ಡ್ರೆಸ್ ಅದಾವೋ ಅಷ್ಟು ಕೂಡ ಹಾಕ್ಕೊಂಡ್ರೆ ಆಯಿತು ಅಂಥೇಳಿ ಇವಾಗ ದಿನ ಒಂದೊಂದು ಡ್ರೆಸ್ಸನ್ನು ಸರ್ಚ್ ಮಾಡೋದ್ರಲ್ಲೇ ಟೈಮ್ ಹೋಗಿಬಿಡ್ತದೆ. ಅದಾದಮೇಲೆ ನಾನು ಮಲ್ಲಿಗೆ ಹೂವನ್ನ ಹಾಕ್ಕೊಂಡೆ. ಮತ್ತು ಕೆಳಗಡೆ ಯಾಕೆ 2 ಕ್ಲಿಪ್ ಹಾಕ್ಕೊಂಡಪ್ಪ ಅಂತಂದ್ರೆ, ನನಗೆ ಬೈಕ್ ಒಳಗೆ ಹೋಗೋ ಮುಂದೆ ನನ್ನ ಕೂದಲು ಆ ಕಡೆ ಈ ಕಡೆ ಆಗ್ತಾವೆ, ಸಿಕ್ಕಾಪಟ್ಟೆ ಹಾರ್ತಾವೆ. ಮತ್ತು ಹಾರೋ ಟೈಮ್ನಾಗ ನಾನು ಕ್ಲಿಪ್ ಹಾಕ್ಕೊಳ್ಳೇಬೇಕು. ಬಹಳ ಒಂದು ಸೇಫ್ಟಿ ಕೇರ್ ಮಾಡ್ತೀನಿ ನನ್ನ ಕೂದಲಿಗೆ. ನಿಮಗೆ ಗೊತ್ತು, ಲಾಂಗ್ ಹೇರ್ಸ್ ಆಗಿದ್ದರಿಂದ ಈಗ ಸ್ಕೂಲಿಗೆ ಹೊರಟ್ವಿ. ಫ್ರೆಂಡ್ಸ್ 4:00 ಆಗಕ್ಕೆ ಬಂದೈತಿ. ಸ್ಕೂಲಿಂದ ಬಂದ್ವಿ. ನಮ್ಮಿಬ್ಬರು ಮಕ್ಕಳು ಮನೆಯಾಗಿದ್ದರು. ಅವ್ರದ್ದು ಇನ್ನೂ ವೆಕೇಷನ್ ಕ್ಲಾಸಸ್ ಶುರುವಾಗಿಲ್ಲ, ಸದ್ಯಕ್ಕೆ ಮನೆಯಾಗೆ ಇರ್ತಾರೆ. ಈಗ ಬಂದೆ, ಸೊ ಮುಖ ತೊಳ್ಕೊಬೇಕು. ಇನ್ನೇನು ಮುಖ ತೊಳ್ಕೊತೀನಿ. ಫೇಸ್ನ ತೋರ್ಸಕತ್ತೀನಿ. ಆಯಿಲಿ ಆಗಿಲ್ಲ, ಸ್ವಲ್ಪ ಗ್ಲೋನೆಸ್ ಅನ್ನೋದು ಐತಿ. ಅದಾದಮೇಲೆ ನಾನು ಫ್ರೆಶ್ ಅಪ್ ಆದೆ, ಡ್ರೆಸ್ ಚೇಂಜ್ ಮಾಡ್ಕೊಂಡ ತಕ್ಷಣ ನನಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತು. ಹುಡುಕಾಡ್ತಿದ್ದೆ ಏನು ತಿನ್ನಬೇಕು ಅಂತ. ಆ ಬಾದುಷಾ ಸಿಕ್ತು. ನಾನು ಮೊನ್ನೆ ವೀಡಿಯೋದಲ್ಲಿ ಹೇಳಿದ್ನಲ್ಲ, ಹಸ್ಬೆಂಡು ಬಿಜಾಪುರಕ್ಕೆ ಹೋಗಿದ್ದರು ಅಂಥೇಳಿ ಬಾದುಷಾನ ತಂದಿದ್ದರು. ಅದನ್ನ ನಾನು ತಿನ್ನಕತ್ತಿದ್ದೆ. ನನಗೆ ಫೇವ್ರೇಟು ಈ ಬಾದುಷಾ ಆಗಿರ್ಬೋದು, ಪೇಡ ಆಗಿರ್ಬೋದು. ಕೆಲವೊಂದು ಸ್ವೀಟ್ಸ್ ಇಷ್ಟ ಆಗ್ತಾವೆ, ಬಟ್ ಅಡುಗೆ ಒಳಗೆ ಸ್ವೀಟ್ ಏನೈತಲ್ಲ, ಒಂದು ಅಜ್ಜಿ ಬಾತ್ ಇಷ್ಟ ಆಗಲ್ಲ, ಮಕ್ಳಿಗೂ ಕೂಡ ಹಾಗೇನೆ. ಅಂದರೆ ಇವಾಗ ಶಿರಾ ಆಗಿರ್ಬೋದು, ಹುಗ್ಗಿ ಆಗಿರ್ಬೋದು, ಆ ರೀತಿ ಯಾವುದು ಇಷ್ಟ ಆಗಲ್ಲ. ಈಗ ಬೇಕರಿ ಐಟಮ್ ಸ್ವೀಟ್ಸ್ ಎಲ್ಲ ಇಷ್ಟಪಟ್ಟು ತಿಂತೀನಿ. ಟೈಮ್ ನೈಟ್ ಮಲಗೋವಾಗ ಊಟ ಆಗಿದ ತಕ್ಷಣ ಸ್ವಲ್ಪ ಖಾರ ಆಗುತ್ತಿರ್ತದಲ್ಲ, ಆ ಟೈಮಲ್ಲಿ ಕೂಡ ಸ್ವೀಟ್ ಹುಡ್ಕಾಡಿ ತಿಂತಿರ್ತೀನಿ. ನನಗೆ ಭಾಳ ಇಷ್ಟ ಆಗುತ್ತೆ ಸ್ವೀಟ್ ಹುಡ್ಕಾಡಿ ತಿನ್ನೋದ್ರಲ್ಲಿ. ಹಾಗೆ ಬಾದುಷಾ ಸ್ವಲ್ಪ ಒಂದು 4-5 ಪೀಸ್ ಅಷ್ಟೇ ಉಳಿದಿದ್ವಿ. ಅಂದರೆ ಬಂದ ತಕ್ಷಣವೇ ಒಂದು 4-5 ಎಲ್ಲರೂ ತಿನ್ಕೊಂಡಿದ್ವಲ್ಲ, ಆ ಟೈಮಲ್ಲಿ ಬಂದ ತಕ್ಷಣ ಸ್ವಲ್ಪ ಹಾಲು ಬಿಸಿ ಮಾಡೋಕ್ಕಿಟ್ಟೆ. ಹಾಗೆ ಮತ್ತೆ ಒಂದಿಷ್ಟು ಚಹಾ ಮಾಡ್ಕೋಬೇಕಿತ್ತು. ಅಂದರೆ ನಾವು ಈವ್ನಿಂಗ್ ಬಂದ ತಕ್ಷಣ ಸ್ವಲ್ಪ ಕ್ಲೀನಿಂಗ್ ಮಾಡಿಕೊಂಡು ಹಾಲು ಕಾಸೋದು ಇರುತ್ತಲ್ಲ, ಅದನ್ನೆಲ್ಲ ಮಾಡಿಕೊಂಡೆ. ಈಗ ಈವ್ನಿಂಗ್ ನಾನು ಮೆಹಂದಿ ಹಚ್ಕೋತೀನಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್. ಈಗ ಸಂಜೆಗೆ 5 ಗಂಟೆ ಆಗೈತಿ. ಈಗ 4:45 ಆಗ್ಲಿಕ್ಕೆ ಬಂದಿತ್ತು. ಮೆಹಂದಿ ಹಚ್ಕೊಂಡ್ರೆ ಆಯಿತು. ಒಂದು 2-3 ಅವರ್ಸ್ ಅದನ್ನು ಬಿಟ್ಕೊಂಡು 7:30ಗೆಲ್ಲ ನಾನು ಹೆಡ್ ಬಾತ್ ಮಾಡಿದರೆ ಮುಗೀತು. ಆರಾಮ್ಸೆ ಒಣಗ್ತದೆ. ಈಗ ಬೇಸಿಗೆ ಕಾಲ ಅಲ್ಲ, ಆರಾಮ್ಸೆ ಒಣಗ್ತದೆ. ರಾತ್ರಿ 10 ಗಂಟೆವರೆಗೂ ನನ್ನ ಕೂದಲು ಒಣಗಿಬಿಡ್ತಾವೆ. ಬೇಸಿಗೆ ಕಾಲದಲ್ಲಿ ಜಲ್ದಿ ಕೂದಲು ಒಣಗ್ತಾವೆ. ಅದೇ ಈಗ ಮಳೆಗಾಲದಲ್ಲಿ ಆಗಿರ್ಬೋದು, ಚಳಿಗಾಲದಲ್ಲಿ ಆಗಿರ್ಬೋದು, ಕೂದಲು ಒಣಗೋದೇ ಇಲ್ಲ. ಸೊ ಅದು ಪ್ರಾಬ್ಲಮ್ ನನಗೆ ಭಾಳ ಆಗ್ತದೆ. ಈ ಟೈಮಲ್ಲಿ ಇಲ್ಲ, ಆರಾಮ್ಸೆ ನಾನು ಹಚ್ಕೋಬೋದು. ಫೈನಲಿ ನಾನು ಮೆಹಂದಿ ಹಚ್ಕೊಂಡು ಈ ಥರ ಸುತ್ಕೊಂಡು ಬಿಟ್ಟೆ. ಮತ್ತು ಉಳಿದದ್ದನ್ನೆಲ್ಲನೂ ಕೂಡ ಎಲ್ಲೆಲ್ಲಿ ಖಾಲಿ ಅನ್ಸ್ಲಾಕತ್ತೈತಲ್ಲ, ಸೊ ಎಲ್ಲ ಕಡೆನೂ ಹಚ್ಕೊಳಕತ್ತೀನಿ. ನಾನು ಬಹಳ ಕ್ಲಿಯರಾಗಿ ನಾನು ವೀಡಿಯೋನ ಶೂಟ್ ಮಾಡ್ಕೊಳ್ಳಿಲ್ಲ ಹೇರ್ಸಿಗೆ ಹಚ್ಕೊಳ್ಳೋದು. ಆಲ್ರೆಡಿ ಭಾಳ ಅದಾವೆ ನನ್ನ ಒಂದು ಹೇರ್ಸ್ ರಿಲೇಟೆಡ್ ವೀಡಿಯೋಸು. ಎಲ್ರಿಗೂ ಬೋರ್ ಆಗಿಬಿಟ್ಟದ. ನಾನು ವ್ಲಾಗ್ಸನ್ನು ಹಾಕೋ ದೃಷ್ಟಿಯಲ್ಲಿ ನಾನು ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಹೇರ್ಸ್ ರಿಲೇಟೆಡ್ ಜರ ಕಡಿಮೆ ಮಾಡಬೇಕು ಅಂತ ಡಿಸೈಡ್ ಮಾಡೀನಿ. ಯಾಕಂತಂದ್ರೆ ಕೂದಲು ರಿಲೇಟೆಡ್ಡು ನನ್ನ ವೀಡಿಯೋಸ್ ಓಡ್ತಿಲ್ಲ. ಸೊ ನೋಡೋಣ ಮುಂದೆ ಎಂದು ಓಡ್ತಾವೆ ಗೊತ್ತಿಲ್ಲ. ಇಷ್ಟ ಆಗ್ತಿಲ್ವೇನೋ ಅಂಥೇಳಿ ನಾನು ವ್ಲಾಗ್ಸನ್ನು ಹಚ್ಕೊಂಡ್ಬಿಟ್ಟಿದ್ದೀನಿ ಈಗ. ಓಕೆ, ಈಗ ಒಂದಿಷ್ಟು ಪಾತ್ರೆಗಳದಾವು, ಅದನ್ನು ಕೂಡ ತಿಕ್ಕೋಬೇಕು. ಅದಕ್ಕಿಂತ ಮುಂಚೆ ನಾನು ಬರ್ಸನ್ ಕಟ್ಟಿ ಯಾವಾಗಲೂ ಕ್ಲೀನಾಗಿರಬೇಕು. ಸಿಂಕಲ್ಲಿ ಒಂದು ಹಾಂಡಿ ಇರಬಾರ್ದು. ಏನೇ ಇದ್ದರೂ ಒಟ್ಟು ಸಿಂಕ್ನಾಗೆ ತೊಳಿತೀನಿ. ಒಂದು ಬಿಡೋಂಗಿಲ್ಲ. ಒಂದು ಕೈಪಲ್ಯ ಬಿಡೋದಿಲ್ಲ, ಒಂದೇನಾರ ಹಣ್ಗಿ ಬಿಡೋದಿಲ್ಲ, ಒಂದು ರಬ್ಬರ್ ಬ್ಯಾಂಡ್ ಬಿಡೋದಿಲ್ಲ. ಪ್ರತಿಯೊಂದು ತೊಳಿತೀನಿ. ನೀಟಾಗಿ ಕಾಣಬೇಕು, ಸ್ವಚ್ಛವಾಗಿರಬೇಕು. ಯಾರ್ಯಾರಿಗೆಲ್ಲ ಈ ರೀತಿ ಒಂದು ಅಂಟು ರೋಗ ಇದ್ದಂಗಿದು
ಯಾರೆಲ್ಲ ಈ ರೀತಿ ಐತಿ ಕಮೆಂಟ್ ಮಾಡಿ ತಿಳಿಸ್ರಿ. ಪ್ರತಿಯೊಂದನ್ನು ತೊಳೆಯೋದು. ಈಗ ಇದರಲ್ಲಿ ಮೆಣಸಿನ್ಕಾಯಿ ಮತ್ತು ಅವರೆಕಾಯಿ ಕಾಯಿಪಲ್ಯ ಇತ್ತು. ಇದನ್ನು ಒಂದು ಸತಿ ನಾನು ತೊಳೆದು ಇಟ್ಕೊಂಬಿಟ್ರೆ ನೀಟ್ ಆ್ಯಂಡ್ ಕ್ಲೀನಾಗಿರ್ತದೆ. ನನಗೆ ಫಟಾಫಟ್ ಅಂತ ಕಾಯಿಪಲ್ಯ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತೈತಿ ಅಂಥೇಳಿ ಇವಾಗ ನಾಷ್ಟಾ ಟೈಮಲ್ಲಿ ಮತ್ತೆ ತೊಳ್ಕೋತ ಕೂಡೋದು ಆಗಂಗಿಲ್ಲ. ಸೊ ಮೆಣಸಿನ್ಕಾಯಿ ನಾನು ನೀಟಾಗಿ ತೊಳ್ಕೊಂಡು ಸಪ್ರೇಟಾಗಿ ಎತ್ತಿ ಫ್ರಿಜ್ ಒಳಗೆ ಇಟ್ಕೊಂಬಿಟ್ರೆ ಫಟ್ ಅಂತ ತೊಗೊಂಡು ಕಟ್ ಮಾಡಿ ಪಲ್ಯ ಮಾಡೋದು, ನಾಷ್ಟ ಮಾಡೋದು, ಈ ರೀತಿ ನನಗೊಂದು ರೀತಿ ಹೆಲ್ಪ್ ಆಗ್ತದೆ. ಪ್ರತಿಯೊಂದು ವ್ಲಾಗ್ನಲ್ಲಿ ಕೂಡ ತೋರಿಸಿರ್ತೀನಿ. ನಿಮಗೆ ಇಷ್ಟ ಆಗುತ್ತೋ ಗೊತ್ತಿಲ್ಲ. ಹೊಸಬ್ರು ಎಲ್ಲರೂ ನೋಡ್ತಾರೆ, ಹಳೆಬ್ರು ನೋಡ್ತಾರೆ, ಹೊಸಬ್ರು ನೋಡ್ತಾರೆ, ಬಟ್ ಕಮೆಂಟ್ ಮಾಡಿ ಹೋಗಲ್ಲಪ್ಪ. ಸೊ ಎಲ್ಲಿಯವರು ಏನು ಎತ್ತ ಕಮೆಂಟ್ ಮಾಡಿ ಹೋಗಿ. 50 ವ್ಯೂಸ್ ಬರಲಿ, ಎಲ್ಲಿಯವ್ರು ನೋಡ್ತಿದ್ದೀರಾ ಅಂತ ನನಗೂ ತಿಳ್ಕೊಳ್ಳೋದು ಒಂದು ಕ್ಯೂರಿಯಾಸಿಟಿ ಐತಿ. ಸೊ ಅದಕ್ಕೋಸ್ಕರ ಬರ್ಷನ್ ಕೂಡ ಪಳ ಅಂತ ಹೊಳಕ್ಕೆ ಶುರುವಾಯ್ತು. ಹೆಂಗಂದರೆ ನನ್ನ ಫೇಸ್ ಅದರಲ್ಲಿ ಕಾಣಿಸ್ತಿತ್ತು. ಆ ಲೆವೆಲಿಗೆ ಅದನ್ನು ಒರೆಸ್ಬಿಟ್ಟೆ. ಹೊಸದಿದ್ದಾಗ ಇದಕ್ಕಿಂತ ಜೋರಾಗಿಯೇ ಹೊಳಿತಿತ್ತು, ಬಟ್ ಯೂಸ್ ಮಾಡಿದ ತಕ್ಷಣ ಅಷ್ಟೇ ಅಲ್ಲ. ಸರಿ, ಅದನ್ನು ಆದ ತಕ್ಷಣವೇ ನಾನು ನೆಕ್ಸ್ಟ್ ಬಂದಿದ್ದು ಹಾಲ್ ಕಡೆ ಬಂದ ತಕ್ಷಣ ನಾನು ಎಷ್ಟೇ ಹೊಲಸಾಗಲಿ ಆಗದೆ ಇರಲಿ, ಈವ್ನಿಂಗ್ ರೂಟೀನಲ್ಲಿ ಏನಿರುತ್ತಪ್ಪ, ಕಂಪಲ್ಸರಿ ಕಸ ಹುಡಬೇಕು. ಯಾವತ್ತಿದ್ರೂ ನಮ್ಮ ಒಂದು ಹಿಂದೂ ಜನರ ನಾವು ಅದೀವಲ್ಲ. ಸೊ ನಮ್ಮ ಒಂದು ಇದ್ರಾಗ ಹಿಂದುತ್ವದಲ್ಲಿ ಪ್ರತಿ ಸತಿನೂ ಮಾರ್ನಿಂಗ್ ಆಗಲಿ ಈವ್ನಿಂಗ್ ಆಗಲಿ ಕಸ ಹೊಡೆದು ದೀಪ ಹಚ್ಚಬೇಕು. ಯಾವಾಗಲೂ ಅಷ್ಟೇ, ಇದನ್ನು ಮರಿಬಾರ್ದು. ಕ್ಯಾವ್ಗಸ ಅಂತಾರೆ ಇದಕ್ಕೆ. ಮಾರ್ನಿಂಗ್ ಎದ್ದ ತಕ್ಷಣ ಕ್ಯಾವ್ಗಸ ಅದನ್ನು ಹುಡುಗಿನೇ ದೀಪ ಹಚ್ಚಬೇಕು. ಇಲ್ಲಾಂದರೆ ದಾರಿದ್ರ್ಯ ಅನ್ನೋದು ನಮ್ಮ ಒಂದು ಬೆನ್ನು ಹತ್ತಿ ಬರ್ತದೆ ಅಂಥೇಳಿ ನಮ್ಮ ಒಂದು ಹಿರಿಯರು ಹೇಳಿದ್ದು. ಇದು ಹಿರಿಯರು ಹೇಳಿದ ಪಾಠನ ನಾವು ಎಷ್ಟೇ ಏನು ಜನ್ರೇಷನ್ ಗ್ಯಾಪ್ ಆಗಿ ನಾವು ಎಷ್ಟೇ ಮಾಡರ್ನ್ ಆಗಿದ್ದರೂ ಕೂಡ ಅದನ್ನೆಲ್ಲ ಮರಿಬಾರ್ದು. 2 ಟೈಮ್ ಕಸ ಹೊಡಬೇಕು, ದೀಪ ಹಚ್ಚಬೇಕು, ದೇವರ ತೊಳಿಬೇಕು, ಪೂಜೆ ಮಾಡಬೇಕು. ಸೊ ಎಲ್ಲನೂ ಇದನ್ನು ನಡಿಲೇಬೇಕು. ನಮ್ಮ ಒಂದು ರುಟೀನ್ ಜೊತೆಗೆ ನಮ್ದು ಯಾವ ರೀತಿ ಜಳಕ ಮಾಡ್ತೀವಿ, ರೆಡಿ ಆಗ್ತೀವಿ, ಸ್ಕೂಲ್ಗೆ ಹೋಗ್ತೀವಿ, ಶಾಪಿಂಗ್ ಮಾಡ್ತೀವಿ ಅಲ್ಲ, ಅದೇ ರೀತಿ ಇದು ಕೂಡ ನಡಿಲೇಬೇಕು. ಇದು ನಡೆದಾಗ ಮಾತ್ರ ನಾವು ಚಲೋ ಇರ್ತೀವಿ, ನಮಗೆ ದೇವರ ಒಳ್ಳೇದು ಮಾಡ್ತಾನಂತೆ ನನ್ನ ಒಂದು ಅಭಿಪ್ರಾಯ. ಯಾವಾಗಲೂ ಅಷ್ಟೇ, ನನಗೆ ಈ ರಾಯರ ಭಕ್ತಿಯಾಗಿ ನಾನು ಈ ರೀತಿಯೇ ಮಾತಾಡೋದನ್ನು ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಅದೇ ರೀತಿ ಇರೋ ಹಾಗೆಯೇ ನಾನು ಆದಷ್ಟು ಟ್ರೈ ಮಾಡ್ತೀನಿ. ರಾಯರ ಭಕ್ತಿಯಾಗಿ ಪ್ರತಿ ಸತಿನೂ ನನಗೆ ನಾವು ಆ್ಯಕ್ಚುಲಿ ಒಳ್ಳೆಯ ವಿಚಾರದಲ್ಲಿನೇ ಇರಬೇಕು, ಎಲ್ರಿಗೂ ಒಳ್ಳೆಯದೇ ಮಾಡಬೇಕು. ಯಾವಾಗಲೂ ಮಾತಿಗೆ ಒಂದು ಸತಿ ಮಾತಿಗೆ ಎಷ್ಟು ಮಾತಾಡ್ತೀನಲ್ಲ ಅಷ್ಟೂ ಸತಿ ಲಾಸ್ಟಿಗೆ ರಾಯರೇ ಅಂತ, ರಾಘವೇಂದ್ರ ಅಂತ ಅನ್ನೋದು ನನಗೆ ರೂಢಿ ಆಗಿಬಿಟ್ಟೈತಿ ಫ್ರೆಂಡ್ಸ್. ರಾಯರ ಪೂಜೆ ಮಾಡೋದು ತೋರಿಸ್ಬೇಕು ಅಂತೀನಿ, ಬಟ್ ನನ್ನ ಮನೆ ಹತ್ತಿ ಆಗೈತಿ. ಹತ್ತಿ ಒಳಗೆ ನನಗೆ ಕೆಲವೊಂದು ಪ್ಲೇಸಲ್ಲಿ ಇಟ್ಟರೆ ಚೆಂದ ಕಾಣಬೇಕು. ಚೆಂದ ಕಂಡ್ರೆ ಸ್ವಲ್ಪ ಪೂಜೆ ಮಾಡೋದು ನಿಮ್ಗೆ ಚಲೋ ಅನಿಸುತ್ತೆ. ಬಟ್ ಚಲೋ ಕಾಣಲಿಲ್ಲ ಅಂದರೆ ಅದು ನನಗೂ ಸರಿ ಅನಿಸಲ್ಲ. ಅದಕ್ಕೆ ಕೆಲವೊಂದು ಸತಿ ನಾನು ಪೂಜೆ ಮಾಡೋದು ತೋರ್ಸೋಕೆ ಇಷ್ಟನೇ ಪಡಲ್ಲ. ನೋಡೋಣ, ಮುಂದೊಂದು ದಿನ ನೀಟಾಗಿ ಒಂದು ಪ್ಲೇಸ್ ಮಾಡ್ಕೊತೀನಿ. ಆ ಪ್ಲೇಸಲ್ಲಿ ಪೂಜೆ ಮಾಡೋದು ಪ್ರತಿಯೊಂದನ್ನು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ನನ್ನ 2 ಮಕ್ಕಳಿಗೆ ಅಂದರೆ ಈವ್ನಿಂಗ್ ರೂಟೀನ್ ನಾನು ಮುಗಿದ ತಕ್ಷಣ ಇದು ನನ್ನ ಮಕ್ಕಳಿಗೆ ಹೊಟ್ಟೆ ತುಂಬಬೇಕಲ್ಲ, ಇದು ಒಂದು ರೂಟೀನೇ. ಅವರಿಗೆ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕಿತ್ತು, ಬಟ್ ನಾನು ಇವತ್ತಂದೆ ಸ್ನ್ಯಾಕ್ಸ್ ಮಾಡಿ ಕೊಡೋಂಗಿಲ್ಲ. ನನಗೆ ಮತ್ತೆ ಜಳಕ ಮಾಡ್ಕೋಬೇಕು, ಬಾಂಡೆ ತಿಕ್ಕೋಬೇಕು. ಅದಕ್ಕೆ ಚಾಕೋಸ್ ತಂದಿದ್ದೆ. ಇದರಲ್ಲಿ ಸೂಪರ್ ಬಜಾರಲ್ಲಿ ಮಾರ್ಕೆಟಿಗೆ ಅಂತ ಹೋದಾಗ ಕೆಲವೊಂದು ಡಿಫ್ರೆಂಟಾಗಿ ಪಾಸ್ತಾ ಆಗಿರ್ಬೋದು, ಮ್ಯಾಗಿ ಆಗಿರ್ಬೋದು, ಈ ರೀತಿ ಚಾಕೋಸ್ನ ತಂದಿಟ್ಕೊಂಡ್ಬಿಡ್ತೀನಿ. ಈವ್ನಿಂಗ್ ಸ್ವಲ್ಪ ಒಂದು ಕಪ್ಪಷ್ಟು ಹಾಲು ಹಾಕಿ ಇದನ್ನು ಕೊಟ್ಟರೆ ಅಷ್ಟೇ, ಒಂದು ಸ್ವಲ್ಪ ಹಸಿವು ಅನ್ನೋದು ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಆಗ್ತೈತಿ. ಅದಾದಮೇಲೆ ಜಲ್ದಿನೇ 8 ಅಥವಾ 8:15ಗೆ ಊಟ ಜಲ್ದಿ ಮಾಡಿಕೊಟ್ರಾಯ್ತು. ಊಟ ಮಾಡ್ಕೊಂಡ್ರಂದ್ರೆ ಟೆನ್ಷನ್ ಫ್ರೀ ಆಗಿಬಿಡ್ತೀನಿ. ಆಮೇಲೆ ಕೆಲವೊಂದು ನಾನು ಅದರ್ಸ್ ಕೆಲಸ ಇರ್ತಾವೆ. ಮತ್ತೆ ಮಾರ್ನಿಂಗ್ ನಾನು ಸ್ಕೂಲ್ಗೆ ಹೋಗಬೇಕು. ಆ ಟೈಮಲ್ಲಿ ಕೂಡ ಸಾಕಷ್ಟು ಕೆಲಸಗಳು ಇರ್ತಾವೆ. ಅದನ್ನು ನಾನು ಮತ್ತೆ ಇವತ್ತಿನ ರಾತ್ರಿಯೇ ಎಲ್ಲನೂ ಅರೇಂಜ್ ಮಾಡಿ ಇಟ್ಕೋಬೇಕು. ಈ ರೀತಿ ಎಲ್ಲ ಇರುತ್ತೆ. ನಾನು ಕೂಡ ಅವರಿಗೆಲ್ಲ ಕೊಟ್ಟಾದ್ಮೇಲೆ ನನಗೂ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು. ಯಾವಾಗ ಅನ್ನಿಸ್ತಂದರೆ ಆ ಹಾಲು ಹೆಂಗೂ ಕಾಯಿಸಿದ್ನಲ್ಲ, ಮತ್ತೆ ಸಪ್ರೇಟಾಗಿ ಕಾಯಿಸ್ಬೇಕು ಅಂತಂದರೆ ಗ್ಯಾಸ್ ಪ್ರಾಬ್ಲಮ್ಮು, ಗ್ಯಾಸ್ ಖಾಲಿ ಆಗ್ತೈತಿ ಅಂಥೇಳಿ ಅದು ಹೆಂಗೂ ಹಾಲು ಕಾದಿತ್ತಪ್ಪ. ಸೊ ಕಾಫಿ ತೊಗೊಂಡ್ರೆ ಆಯ್ತಂತೆ, ಕಾಫಿ ಪೌಡ್ರ್ ಹಾಕಿ ಸಕ್ಕರೆ ಹಾಕಿ ಈ ರೀತಿ
ಕಲಿಸ್ಬಿಟ್ಟು ಕುಡಿದ್ರೆ ಮುಗೀತು, ಮತ್ತು ಗ್ಯಾಸ್ ವೇಸ್ಟ್ ಆಗಂಗಿಲ್ಲ ಚಹಾ ಮಾಡ್ಕೊಳ್ಳಿಕ್ಕದು ಅಂಥೇಳಿ. ಕಾಫಿ ಕುಡಿದಾದ್ಮೇಲೆ ನಾನು ಮತ್ತು ಈವ್ನಿಂಗ್ ಆಯ್ತಲ್ಲ ದೀಪ ಹಚ್ಚಿದೆ. ರಾಯರ ಒಂದು ವಿಗ್ರಹನ ತೋರಿಸ್ತಾ ಇದ್ದೀನಿ ನೋಡ್ರಿ. ನನ್ನ ಗುಡಿ ಒಳಗೆ, ನನ್ನ ಒಂದು ದೇವ್ರ ಕೋಣೆ ಒಳಗೆ ರಾಯರ ಈ ಪೋಸ್ಟರ್ ನಂಗೆ ಸಖತ್ ಇಷ್ಟ ಆಗ್ತದೆ. ಹಂಗೆ ಹೊರಗಡೆ ಬಂದು ತುಳಸಿ ತಾಯಿಗೂ ಕೂಡ ನಾನು ಉದಿನ ಕಡ್ಡಿ ಬೆಳೆದು ದೀಪ ಹಚ್ತಿರ್ತೀನಿ. ನನಗೆ ಡೈಲಿ ಹಚ್ಚೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಮಂಗಳವಾರ ಶುಕ್ರವಾರ ಹಚ್ತೀನಿ. ಕೆಲವೊಂದು ಸತಿ ಅದನ್ನೂ ಸ್ಕಿಪ್ ಆಗುತ್ತೆ ಫ್ರೆಂಡ್ಸ್, ಗೊತ್ತಾಗಲ್ಲ. ಯಾಕಂದ್ರೆ ಸಮ್ ಟೈಮ್ ನಾವು ಸ್ಕೂಲಿಂದ ಬಂದಮೇಲೆ ಹೆಡೇಕ್ ಆಗಿರ್ತೈತಿ, ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂಥೇಳಿ. ಸೊ ಅದು ಕೂಡ ಸ್ಕಿಪ್ ಆಗಿಬಿಡ್ತದೆ. ಸ್ನಾನ ಆದ ಕೂಡಲೇ ದೀಪ ಹಚ್ಚಿ ಆ ಕಡೆ ಉದ್ದಿನ ಕಡ್ಡಿ ಎಲ್ಲ ಬೆಳ್ಕೊಂಡು ಬಂದೆ. ಇನ್ನೇನು ಕೂದಲ ಒಣಗಿಸ್ಕೊಳ್ಳೋ ಟೈಮು. ಕೂದಲನ್ನ ಸ್ವಲ್ಪ ಹೊತ್ತು ಈ ರೀತಿ ಒಣಗಿಸ್ಕೋತೀನಿ. ಫಸ್ಟಿಗೆ ಕಟ್ಟಿ ಇಟ್ಟಿದ್ದೆ, ಅಂದ್ರೆ ತುರ್ಬ ಅಂದರೆ ಟವಲಿಂದನೇ ಪೂರ್ತಿ ಸುತ್ತಕೊಂಡು ತುರ್ಬದ ಥರ ಹಾಕ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೆ. ಒಂದು 15-20 ನಿಮಿಷ ಅದೇ ರೀತಿ ಬಿಟ್ಟಿರ್ತೀನಿ ಫ್ರೆಂಡ್ಸ್, ಒಂದು ಅರ್ಧ ತಾಸು. ಯಾಕಂತಂದರೆ ನೀರೆಲ್ಲ ಇಂಗಬೇಕು ಆ ಟವಲಲ್ಲಿ, ಇಲ್ಲಾಂದರೆ ಎಲ್ಲ ಕಡೆನೂ ನಾವು ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲೆಲ್ಲಿ ಎಲ್ಲ ಹಸಿ ಹಾಕೋಂತನ ಹೋಗೈತಿ ಪ್ಲೇಸಸ್. ಅಡುಗೆ ಮನೆ ತುಂಬ ನನ್ನ ತಲೆಯಾಗ ನೀರನ್ನೇ ಬಿದ್ದಿರ್ತಾವೆ. ಅದಕ್ಕೆ ಅದೆಲ್ಲ ಸರಿ ಅನಿಸಲ್ಲ. ಸ್ವಲ್ಪ ನಾವು ನೀಟ್ ಆ್ಯಂಡ್ ಕ್ಲೀನಾಗಿ ಇರೋದು ಮೇಂಟೈನ್ ಮಾಡಬೇಕು. ಮಕ್ಕಳ ಮನೆಯಲ್ಲಿ ಮಕ್ಕಳು ಇರ್ತಾವೆ. ಸೊ ನಾವು ಆದಷ್ಟು ಕ್ಲೀನಾಗಿ ಇರೋದ್ರಲ್ಲಿ ಕ್ಲೀನಾಗಿರಬೇಕು, ಅದೊಂದು ನನಗಿಷ್ಟ. ಓಕೆ, ಸ್ವಲ್ಪ ಹೊತ್ತು ಕೂದಲ ಒಣಗಿಸ್ಕೊಂಡದ್ದಾಯಿತು. ಅದಾದಮೇಲೆ ಬಂದಿದ್ದೆ ನಾನು ಮತ್ತೆ ಅಡುಗೆ ಮನೆಗೆ. ಸಂಜೆ ಟೈಮು ಆಯ್ತಲ್ಲ, ಇನ್ನು ಅಡುಗೆ ಮಾಡೋ ಟೈಮು. ಸಂಜೆ ಅಂದ್ರೆ ಅಡುಗೆ ಮಾಡೋ ಟೈಮು. ರಾತ್ರಿ ಊಟ ಮತ್ತು ಪ್ರಿಪ್ರೇಷನ್ ಮಾಡೋದು. ಯಪ್ಪ, ಈ ಬ್ಯಾಕ್ ಟು ಬ್ಯಾಕ್ ಕೆಲಸ ಮಾಡೇ ಮಾಡ್ತೀವಲ್ಲ, ಒಂದು 10 ನಿಮಿಷನೂ ಕುಂಡ್ರಕ್ಕೆ ಟೈಮ್ ಸಿಗೋದೇ ಇಲ್ಲ ಈ ಟೀಚರ್ಸ್ ಲೈಫಿಗೆ. ನಿಜ, ಟೀಚರ್ಸ್ ಅಂತಾನೆ ಅಲ್ಲ, ಹೊರಗಡೆ ಯಾರೇ ಆಗಲಿ ಹೊರಗಡೆ ಕೆಲಸ ಮಾಡೋರಿಗೆ ಒಂದು 15 ನಿಮಿಷ ರಿಲ್ಯಾಕ್ಸ್ ಅನ್ನೋದಿರಲ್ಲ. ಅದ್ರಾಗ ಹೆಣ್ಮಕ್ಳಿಗಂತೂ ಮೊದಲೇ ಇರಲ್ಲ ಫ್ರೆಂಡ್ಸ್. ಈಗ ನಾನು ಈ ಕಡೆ ಹಸ್ಬೆಂಡು ಮತ್ತು ನಾನು ಕೂಡಿನೇ ಮತ್ತು ಈವ್ನಿಂಗ್ನು ಕೂಡ ಮಾಡ್ತೀವಿ ಸಮ್ ಟೈಮ್. ಯಾಕಂತಂದರೆ ನಾನ್ ವೆಜ್ ಅಂದ ತಕ್ಷಣ ನನ್ನ ಹಸ್ಬೆಂಡು ಭಾಳ ಚಲೋತಂಗ ಒಗ್ಗರಣೆ ಕೊಡ್ತಾರೆ. ಮಸಾಲೆ ಗಿಸಾಲೆ ಎಲ್ಲ ಇಬ್ಬರು ನಾನು ರೆಡಿ ಮಾಡಿ ಅಕಸ್ಮಾತ್ ಕೊಟ್ಟರು ಕೂಡ ಅವ್ರು ನೀಟಾಗಿ ಒಗ್ಗರಣೆ ಮಸ್ತ್ ಕೊಡ್ತಾರೆ, ಟೇಸ್ಟಾಗಿರ್ತದೆ. ಆದರೆ ಇವತ್ತಿನ ಒಂದು ಎಗ್ ಸಾಂಬಾರು ಮಾತ್ರ ಮಟನ್ ಸಾರಿಗಿಂತನೂ ಟೇಸ್ಟಾಗಿತ್ತು ಫ್ರೆಂಡ್ಸ್. ನನಗೆ ಮಟನ್ ಸಾರದು ಇಷ್ಟ ಆಗಲ್ಲ, ಇನ್ನು ಎಗ್ ಸಾರು ಇಷ್ಟ ಆಗುತ್ತೆ. ಎಗ್ ತಿಂತೀನಿ, ಸಾಂಬಾರು ತಿಂತೀನಿ, ಅದರದ್ದು ಭಾಳ ಇಷ್ಟಪಟ್ಟು ತಿಂತೀನಿ. ಆದರೆ ಮಟನ್ ಸಾರು ಚಿಕನ್ ಸಾರು ಅಷ್ಟೊಂದು ಇಷ್ಟನೇ ಆಗೋದಂಗಿಲ್ಲ. ಈವ್ನಿಂಗ್ ಕೂಡ ಗಂಡ ಹೆಂಡತಿ ಸೇರಿನೇ ಅಡುಗೆನೇ ಮಾಡ್ಕೋತೀವಿ. ಯಾಕಂತಂದರೆ ಬಂದು ಎಲ್ಲನೂ ಮಾಡೋಷ್ಟರಲ್ಲಿ ನನಗೂ ಕೂಡ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡ್ತದೆ. ಸ್ವಲ್ಪ ಒಂದೇ ಒಂದು ಕೆಲಸ ಮಾಡಿದರೆ ಸಾಕು, ಎಷ್ಟು ಭಾರ ಇಳ್ದಂಗೆ ಆಗುತ್ತೆ ಅಂದರೆ, ಯಪ್ಪ ಅದೊಂದು ಕ್ಲಿಯರ್ ಆತಲ್ಲ ಅಂತ ಅನ್ಸ್ಬಿಡ್ತೈತಿ. ಮತ್ತು ಬಾಕಿ ಒಂದು 10 ಕೆಲಸ ಮಾಡ್ಕೋಬೋದು. ಅದು ಒಂದೇ ಎಗ್ ಸಾಂಬಾರು ಒಂದೇ ಪ್ರಿಪೇರ್ ಮಾಡಿಕೊಟ್ರು ಮತ್ತು ನಾನು ನನ್ನ ಕೆಲಸಗಳನ್ನೆಲ್ಲ ಮತ್ತೆ ಶುರು ಹಚ್ಕೊಂಡೆ. ಹಿಟ್ಟು ನಾದ್ಕೊಂಡೆ, ರೈಸಿಗೆ ಹಚ್ಕೊಂಡೆ, ಮತ್ತು ಚಪಾತಿ ಲಟ್ಸಿದ್ದೆ, ಭಾಂಡಿ ತೊಳ್ಕೊಂಡೆ, ಮತ್ತು ಅದು ಮಾಡಿದಾಗ ಏನೇನೆಲ್ಲ ಹೊಲಸಾಗಿತ್ತಲ್ಲ ಅದನ್ನೆಲ್ಲ ತೊಳ್ಕೊಂಡೆ. ಹೀಗೆ ಹೆಣ್ಮಕ್ಳಿಗೆ ಸಾಕಷ್ಟು ಕೆಲಸ ಇರ್ತಾವೆ. ಅದರಲ್ಲಿಯೂ ಹಸ್ಬೆಂಡ್ ಆ್ಯಂಡ್ ವೈಫು ಟೀಚರ್ಸ್ ಆಗಿವೆ ಅಂತಂದಮೇಲೆ ಇದೇ ರೀತಿ ಒಂದು ರೂಟೀನ್ ನಮ್ಮದಾಗೈತಿ ಅಂತ ಹೇಳ್ತೀನಿ. ನಮ್ಮ ರೂಟೀನ ನೀವು ನೋಡಿದ್ರಲ್ಲ ಯಾವ ರೀತಿ ಇರುತ್ತೆ. ನಿಮ್ಮ ಮನೆಯಲ್ಲೂ ಇದೇ ರೀತಿ ಹಸ್ಬೆಂಡ್ ಆ್ಯಂಡ್ ವೈಫು ಅಡುಗೆ ಮಾಡ್ತೀರಾ ಏನಿಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಈಗ ಈವ್ನಿಂಗ್ ಟೈಮಲ್ಲಿ 2 ಸತಿ ಭಾಂಡಿ ತಿಕ್ಕೋದಾಗ್ತೈತಿ ಫ್ರೆಂಡ್ಸ್. ಅಂದರೆ ಇವಾಗ ಬೆಳಗ್ಗೆಯಿಂದ ಚಹಾ ಮಾಡಿದ್ದು ಅದು ಇದು ಅಂತ ಎಲ್ಲ ತಿಕ್ಕೊತೀನಿ. ಊಟ ಮಾಡಿದ ತಕ್ಷಣ ಒಂದು ಟ್ರಿಪ್ ಆಗ್ತದೆ, ಅದು 10 o'clock 10:30 ಆಗ್ಬೋದು. ಸೊ ಆ ಟೈಮಲ್ಲೂ ಕೂಡ ನಾನು ಈ ಭಾಂಡಿಗಳನ್ನೆಲ್ಲ ತೊಳೆದು ನೀಟಾಗಿ ಜೋಡಿಸ್ಕೊಂಡು ಇಟ್ಬಿಡ್ತೀನಿ. ಮತ್ತು ಮಾರ್ನಿಂಗು ಬಂದು ನಾ ಅಡುಗೆ ಮನೆಗೆ ನೋಡಿದಾಗ ಫ್ರೆಶ್ ಫೀಲ್ ಆಗಿರಬೇಕು. ನಾನು ಏನೇ ತೆಗೆದ್ರೂ ನೀಟಾಗಿ ಫಟ್ ಅಂತ ಅಡುಗೆ ಮುಗಿದಿರಬೇಕು, ಕ್ಲೀನಾಗಿರಬೇಕು. ಇಲ್ಲಾಂದರೆ ಗಿಜಿ ಬಿಜಿ ಆಗಿತ್ತಂದರೆ ಹೆಡ್ಡೇಕ್ ಆಗಿಬಿಡುತ್ತೆ, ಯಾವ ಕೆಲಸ ಮಾಡೋಕ್ಕೂ ಮನಸ್ಸಾಗಲ್ಲ. ಅದಕ್ಕೋಸ್ಕರ ಸೊ ಆದಷ್ಟು ನೈಟಲ್ಲೇ ನಾನು ಕ್ಲೀನಾಗಿ ಇಡೋದ್ರಾಗೆ ಹೆಲ್ಪ್ ಮಾಡ್ತೀನಿ. ಸೊ ಇಲ್ಲಿ ಕತ್ಲು ಯಾಕೆ ಐತಂದರೆ ಅಲ್ಲಿ ಗ್ಯಾಸು ಗಾಡಿ ಬಂದಿತ್ತು. ಸೊ ಗ್ಯಾಸ್ ಗಾಡಿನ ಇಷ್ಟು ಫೋಕಸ್ ಮಾಡಿ ತೋರಿಸ್ತೀನಿ ನೋಡ್ರಲ್ಲಿ. ಗ್ಯಾಸ್ ಗಾಡಿ ಬಂದಿತ್ತು, ಗ್ಯಾಸ್ ಖಾಲಿ ಆಗೈತೆ ಅಂತ ಹೇಳಿದ್ನಲ್ಲ, ಒಂದು ಗ್ಯಾಸ್ ಖಾಲಿ ಆಗೈತಿ. ಸೊ ಅದನ್ನು ತುಂಬಿಟ್ಕೋಬೇಕು ಅಂತೇಳಿ ಓಡಾಡತ್ತೀವಿ.
ಹಾಗಾಗಿ ಸೊ ಗ್ಯಾಸ್ನ ಕೂಡ ನೋಡಿಕೊಂಡೆ. ಇಲ್ಲಿ ಸೈಡ್ ಬೈ ಸೈಡ್ ಎಗ್ ಸಾಂಬಾರು ಕುದಿಯಾಕತ್ತಿತ್ತು. ಅದ್ರ ಜೊತೆ ನಾನು ಮತ್ತೆ ಚಪಾತಿನ ಶುರು ಮಾಡಿಕೊಂಡೆ. ಮಾಡಿಟ್ಕೊಂಡ್ರೆ ಆಯಿತು ಫಟಾಫಟ್ ಅಂಥೇಳಿ. ಒಂದೊಂದು ಸತಿ ಹಾಗೆ ಮಾಡ್ತಾ ಮಾಡ್ತಾ ನನ್ನ ಇಬ್ಬರು ಮಕ್ಕಳು ತಿಂತಾರೆ. ಇವರು ಒಂದೊಂದು ಸತಿ ಲೇಟ್ ಆಗುತ್ತೆ, ಒಂದೊಂದು ಸತಿ ಲೇಟಾಗಿ ತಿಂತೀನಿ ಅಂತಾರೆ, ಒಂದೊಂದು ಸತಿ ಜಲ್ದಿ ತಿಂತೀನಿ ಅಂತಾರೆ. ಹಾಗಾಗಿ ಟೈಮ್ ಬಿಸಿದೇ ಮಾಡಿಕೊಡ್ತೀನಿ. ಜಾಸ್ತಿ ತಿನ್ನೋದು ನಮ್ಮ ಮನೆಯಲ್ಲಿ ಬಿಸಿ ಬಿಸಿ ಚಪಾತಿ ತಾಟಲ್ಲಿ ಬೀಳ್ಬೇಕು ಬಂದು. ಹಂಗೆ ಇಷ್ಟಪಡ್ತಾರೆ ಮಕ್ಕಳು ಹಿಡ್ಕೊಂಡು ಹಸ್ಬೆಂಡು. ಇದಾಗಿತ್ತು ಫ್ರೆಂಡ್ಸ್ ನಮ್ಮ ರೂಟೀನ್ ವ್ಲಾಗ್. ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಹೋಗಿ ಬರ್ತೀನಿ. ನೆಕ್ಸ್ಟ್ ಒಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.